ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಪರಿಹಾರ ಜ್ಯೋತಿಷ್ಯ 2026 ಪ್ಲೇಲಿಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತವಿದೆ. ಪ್ರಸ್ತುತ ವಿಡಿಯೋದಲ್ಲಿ ಸಾಲಬಾಧೆಯಿಂದ ಮುಕ್ತರಾಗಲು, ಋಣದಿಂದ ಮುಕ್ತರಾಗಲು ಪರಿಹಾರ ಮಾರ್ಗ, ಯಾವ ರೀತಿ ಸಾಲಬಾಧೆಯಿಂದ ಪಾರಾಗಬೇಕು, ಆರ್ಥಿಕ ಸ್ಥಿತಿಗತಿಗಳನ್ನು ಯಾವ ರೀತಿ ಸುಧಾರಿಸ್ಕೋಬೇಕು ಎಂಬುದನ್ನು ತಿಳಿಯಲು ಈ ತಂತ್ರ ಮಾಡಬೇಕು. ತಂತ್ರವನ್ನು ಬುಧವಾರ ಮಾಡಬೇಕು. ಈ ತಂತ್ರ ಮಾಡೋದ್ರಿಂದ ಮಾನಸಿಕ ಶಾಂತಿ, ಕಳೆದು ಹೋದ ನೆಮ್ಮದಿ ಮತ್ತು ಮೆಂಟಲ್ ಪೀಸ್ ಮತ್ತು ಮಾನಸಿಕ ಶಾಂತಿಯನ್ನು ಮರಳಿ ಪಡೆಯಬಹುದು. ಸಾಲಬಾಧೆಯಿಂದ ಮುಕ್ತರಾಗಬಹುದು. ಆರ್ಥಿಕ ಸ್ಥಿತಿಗತಿಗಳು ಸುಧಾರಿಸಲು ತಂತ್ರ ಸಹಕಾರಿಯಾಗಿದೆ. ಸಕಾರಾತ್ಮಕ ಯೋಚನೆಗಳು ಬರ್ತವೆ. ನಕಾರಾತ್ಮಕ ಆಲೋಚನೆಗಳು ದೂರ ಆಗಲು, ನಿಂತು ಹೋದ ಅಥವಾ ಸ್ಥಗಿತಗೊಂಡ ಕೆಲಸ ಕಾರ್ಯಗಳು ಪೂರ್ತಿಗೊಳ್ಳಲು ತಂತ್ರ ಸಹಕಾರಿಯಾಗುತ್ತದೆ. ಕುಟುಂಬದಲ್ಲಿ ಸುಖ, ಆನಂದ ನೆಮ್ಮದಿ ಸಿಗಲು, ವೃದ್ಧಿಯಾಗಲು, ಸಮೃದ್ಧಿಯನ್ನು ಪಡೆಯಲು ತಂತ್ರವನ್ನು ಮಾಡಬೇಕಾಗುತ್ತದೆ. ತಂತ್ರವನ್ನು ಬುಧವಾರ ಮಾಡಬೇಕು. ತಂತ್ರ ತುಂಬ ಸಿಂಪಲ್ ಆಗಿದೆ. ಪೊಟ್ಯಾಶ್ ಆಲಂ ಅಥವಾ ಸ್ಫಟಿಕ ನೋಡಬೇಕು. ಪೊಟ್ಯಾಶ್ ಆಲಂ ಅದು ಕೆಮಿಕಲ್ ಫಾರ್ಮುಲಾ ಇದೆ. ಅದಕ್ಕೆ ಸ್ಫಟಿಕ ಅಂತ ಹೇಳಿದ್ರೆ ಶಾಪಲ್ಲಿ ಸಿಗುತ್ತೆ. ಸ್ಫಟಿಕ ಒಂದು ಸಣ್ಣ ಸ್ಫಟಿಕದ ತುಂಡನ್ನು ತೆಗೆದುಕೋಬೇಕು. ಅದರ ತುಂಡನ್ನು ತೆಗೆದುಕೊಂಡು ಬುಧವಾರ ದಿವಸ ಸಾಯಂಕಾಲದಲ್ಲಿ ಇದನ್ನು ಮಾಡಬೇಕಾಗುತ್ತೆ. ಸ್ಫಟಿಕದ ತುಂಡನ್ನು ಬುಧವಾರ ದಿವಸ ತೆಗೆದುಕೊಂಡು ಅದರ ಮೇಲೆ ಕೆಂಪು ಸಿಂಧೂರವನ್ನು ಲೇಪಿಸಬೇಕು. ಸ್ಫಟಿಕ ಅದರ ಮೇಲೆ ಸಿಂಧೂರದ ಲೇಪನ, ಸಂಪೂರ್ಣವಾಗಿ ಸಿಂಧೂರವನ್ನು ಲೇಪನ ಮಾಡಬೇಕು. ಸಿಂಧೂರ ಕೆಂಪು ಬಣ್ಣದ, ಬಿಳಿಯ ಬಣ್ಣದ ಸ್ಫಟಿಕ ಅದರ ಮೇಲೆ ಕೆಂಪು ಬಣ್ಣದ ಅಂದರೆ ಸಿಂಧೂರದಿಂದ ಲೇಪನ ಮಾಡಬೇಕು. ಒಂದು ಎಲೆ ತೆಗೆದುಕೋಬೇಕು. ಯಾವ ಎಲೆ? ಈ ಬನಾರಸಿ ಎಲೆ ಅಂತಲ್ಲ, ಯಾವುದೇ ಒಂದು ಎಲೆ, ಪೂಜೆಗಳಲ್ಲಿ ಇಡ್ತಾರಲ್ಲ ಅಂಥ ಎಲೆ. ಆ ಎಲೆಯ ಮೇಲೆ ಸಿಂಧೂರದಿಂದ ಲೇಪಿಸಿದಂತಹ ಸ್ಫಟಿಕವನ್ನು ಇಡಬೇಕು. ನಂತರ ಎಲೆಯ ಮೇಲೆ ಅದನ್ನು ಇಟ್ಟ ನಂತರ ಅದನ್ನು ದಾರದಿಂದ ಸುತ್ತಬೇಕು. ಇಲ್ಲಿ ಕೆಂಪು ದಾರ ಇದ್ರೂ ಓಕೆ, ಅಥವಾ ಹಸಿರು ಬಣ್ಣದ ದಾರ ಇದ್ರೂ ಓಕೆ. ವಿಶೇಷವಾಗಿ ಕೆಂಪು ದಾರವನ್ನು ಬಳಸಬೇಕು. ಬುಧವಾರ ಸಂಜೆ ಅದನ್ನು ತೆಗೆದುಕೊಂಡು ಹೋಗಿ ದಾರದಿಂದ ಸುತ್ತಿದಂಥ ಎಲೆಯ ಒಳಗೆ ಸ್ಫಟಿಕ ಸಿಂಧೂರದಿಂದ ಲೇಪಿತವಾದಂಥ ಸ್ಫಟಿಕ. ಬುಧವಾರ ದಿನ ಸಂಜೆ ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷದ ಕೆಳಗಡೆ ಹೋಗಿ ಅದರ ಬೇರುಗಳ ಪಕ್ಕದಲ್ಲಿ, ಅದರ ಬೇರುಗಳು ಇರ್ತಾವಲ್ಲ ಕೆಳಗಡೆ, ಅಲ್ಲಿ ಸ್ವಲ್ಪ ಹುಗಿದು ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿನಲ್ಲಿ ಅದನ್ನು ಹಾಕಬೇಕು. ಅದರ ಮೇಲೆ ಮಣ್ಣು ಕೆರೆದು ಅದರಲ್ಲಿ ಅಲ್ಲಿ ಹಾಕಬೇಕು. ಸ್ವಲ್ಪ ತೆಗ್ಗ ಮಾಡಿ ಅಲ್ಲಿ ಹಾಕಬೇಕು. ನಂತರ ಮತ್ತೆ ಮಣ್ಣನ್ನು ಮುಚ್ಚಬೇಕು. ಅಲ್ಲಿಂದ ಮರಳಿ ಮನೆಗೆ ಬರುವಾಗ ಯಾರ ಜೊತೆನೂ ಕೂಡ ಮಾತಾಡಬಾರ್ದು, ಮೌನವಾಗಿರಬೇಕು. ಹಿಂದೆ ಮತ್ತೆ ನೋಡಬಾರ್ದು. ತಂತ್ರ ಮಾಡಿದ ನಂತರ ಅರಳಿ ಮರದ ಹಿಂದೆ ಮತ್ತೆ ನೋಡಬಾರ್ದು. ಸ್ವಲ್ಪ ಅಗೆದು ಅದರಲ್ಲಿ ಅದನ್ನು ಮುಚ್ಚಿದ್ರೆ ಸಾಕು. ಇದು ಮಣ್ಣು ಹಾಕಿದರೆ ಸಾಕು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಳೆಯುವ ಅವಶ್ಯಕತೆ ಇಲ್ಲ. ಆ ಎಲೆ ಮುಚ್ಚುವಷ್ಟು ಸಿಕ್ಕರೆ ಸಾಕು ಜಾಗ. ಈ ರೀತಿ ಮಾಡೋದ್ರಿಂದ ಈ ಸಾಲಬಾಧೆಯಿಂದ ಒಂದು ಮುಕ್ತಿಯನ್ನು ಪಡೆಯಬಹುದು. ಆರ್ಥಿಕ ಸ್ಥಿತಿಗತಿಗಳು ಉತ್ತಮ ಆಗ್ತವೆ. ಸಕಾರಾತ್ಮಕ ಯೋಚನೆ ಬರುತ್ತೆ. ಯಾವುದಾದ್ರೂ ಒಂದು ಮೂಲದಿಂದ ಆದಾಯ ಬರಲು ಆರಂಭ ಆಗುತ್ತೆ. ಆದರೆ ಯಾವುದೇ ಪರಿಹಾರ ಮಾಡಬೇಕಾದ್ರೆ ಶ್ರದ್ಧೆ ತುಂಬ ಅವಶ್ಯಕ. ಇದರ ಜೊತೆ ಮನುಷ್ಯನ ಪ್ರಯತ್ನಗಳು ನಿರಂತರವಾಗಿರಬೇಕು. ಯಾರು ಪ್ರಯತ್ನ ಮಾಡ್ತಾನೆ ಅವನಿಗೆ ಫಲ ಸಿಗುತ್ತೆ. ಎಷ್ಟೇ ಸಲ ವಿಫಲವಾದರೆ ಮತ್ತೆ ಮಾಡಬೇಕು, ಮರಳಿ ಯತ್ನ ಮಾಡು ಅಂತ ಹೇಳ್ತಾರೆ. ಪ್ರಯತ್ನ ಮಾಡಲಾರ್ದಿದ್ರೆ ಏನೂ ಸಿಗಲ್ಲ. ಫಾರ್ಚೂನ್ ಸಪೋರ್ಟ್ಸ್ ದ ಬ್ರೇವ್. ಭಾಗ್ಯವು ಯಾರನ್ನ ಸಪೋರ್ಟ್ ಮಾಡುತ್ತೆ, ಬೆಂಬಲಿಸುತ್ತೆ ಅಂದರೆ ಯಾರು ಪ್ರಯತ್ನವನ್ನು ಮಾಡ್ತಾನೆ ಅವರಿಗೆ. ಸೊ ನಿರಂತರವಾದ ಪ್ರಯತ್ನಗಳು, ಅದರಿಂದ ಪುರುಷಾರ್ಥ, ಹೀಗೆ ಮಾಡೋದ್ರಿಂದ ಅದರ ಜೊತೆಗೆ ಕೆಲವು ಪರಿಹಾರ ಕ್ರಮಗಳನ್ನು ಮಾಡಿಕೊಂಡ್ರೆ, ಬುಧವಾರ ದಿವಸ ಸಾಯಂಕಾಲ ಇದನ್ನು ಮಾಡಿದರೆ ಸಾಕಷ್ಟು ಮಟ್ಟಿಗೆ ಪರಿಹಾರವನ್ನು ಕಾಣಬಹುದಾಗಿದೆ. ಪರಿಹಾರವನ್ನು ಮಾಡಿ ನೋಡಿ. ಅರಳಿ ವೃಕ್ಷ, ಅಶ್ವತ್ಥ ವೃಕ್ಷದ ಕೆಳಗಡೆನೆ ಇದನ್ನು ಬುಧವಾರ ಸಂಜೆ ಮಾಡಬೇಕು. ಮಾಡುವ ವಿಧಿಯನ್ನು ಈಗಾಗಲೇ ತಿಳಿಸಲಾಗಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಸ್ಗಳಿದ್ದಾವೆ, ಪ್ಲೇಲಿಸ್ಟ್ ನೋಡ್ರಿ. ಶ್ರೀ ಗುರುದೇವರು.